ಇವತ್ತಿನ ಅಂತಾರಾಷ್ಟ್ರೀಯ ಸುದ್ದಿ ನೇಪಾಳ ಫ್ಲಡ್ಸು. ಆ ನೀರು ನುಗ್ಗಿ ಬಂದ ರೀತಿಯನ್ನು ನೋಡಿದಾಗ ಕೆಲವು ಕಡೆ 9 ಮೀಟರ್ ತನಕ ನದಿ ಏರಿದೆಯಂತೆ. 9 ಮೀಟರ್. ಯೋಚನೆ ಮಾಡಿ ನೀವು, 36 ಅಡಿ ಆಯಿತು. ಅಲ್ಲ, 27 ಅಡಿ, 3 ಫೂಟ್ 1 ಮೀಟರ್ಗೆ ಅಂದ್ಕೊಂಡ್ರೆ. ನೆನ್ನೆ ಬಂದ ಅಂಕಿ ಸಂಖ್ಯೆಗಳು ನಂಬುವಂಥದ್ದಲ್ಲ ಅಂತ ಅನ್ನಿಸ್ತಾ ಇತ್ತು. ಅಷ್ಟೇ ಆಗಿದ್ದರೆ ಒಳ್ಳೆಯದು, ಬಟ್ ನಂಬುವಂಥದ್ದಲ್ಲ ಅಂತ. ನೆನ್ನೆ 61 ಖಚಿತ ಸಾವುಗಳು ಅಂತ ಸುದ್ದಿ ಬಂದಿತ್ತು. ಇವತ್ತಾಗಲೇ 165 ಮೃತದೇಹಗಳೇ ಸಿಕ್ಕಿದ್ದಾವೆ. ಸಿಕ್ಕ ಮೃತದೇಹಗಳ ಸಂಖ್ಯೆ 165. ನೇಪಾಳ ಪೊಲೀಸರು 26 ಜನ ನಾಪತ್ತೆಯಾಗಿದ್ದಾರೆ. ನೇಪಾಳ ಮಿಲಿಟರಿ ಅವರು 22 ಜನ ನಾಪತ್ತೆಯಾಗಿದ್ದಾರೆ. 75 ಜನರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. 35 ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ. ಸಾವಿನ ಸಂಖ್ಯೆ ಖಚಿತವಾಗಿ 332 ಅಂತ ಗೊತ್ತಾಗ್ತಾ ಇದೆ. 1,500ಕ್ಕೂ ಹೆಚ್ಚು ಜನ ಒಟ್ಟು ನಾಪತ್ತೆಯಾದವರು. ಅವರ ಪೈಕಿ 288 ಜನ ಭಾರತೀಯರಿದ್ದಾರೆ. ಬೇರೆ ಬೇರೆ ದೇಶ, ಭಾರತ ಬಿಟ್ಟು ಬೇರೆ ಬೇರೆ ದೇಶಗಳವರು 291 ಜನ ಇದ್ದಾರೆ. ನಾಪತ್ತೆಯಾದ ಭಾರತೀಯರಲ್ಲಿ 288 ಅಂತ ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ. ಅಷ್ಟು ಜನರ ಮಾಹಿತಿ ಇದೆ. ಈಗ ಅದು ಇನ್ನೂ ಜಾಸ್ತಿ ಆಗಬಹುದು. ತಮಿಳುನಾಡಿನ 37 ಜನ, ಪಶ್ಚಿಮ ಬಂಗಾಳದ 32 ಜನ, ಮಹಾರಾಷ್ಟ್ರದ 7, ಕರ್ನಾಟಕದ 8, ಕೇರಳದ 33. ಉತ್ತರ ಪ್ರದೇಶದವರು ಎಷ್ಟು ಅನ್ನೋದಿನ್ನೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಉತ್ತರ ಪ್ರದೇಶದವರು ಎಷ್ಟು ಅಂತ. ಪಶ್ಚಿಮ ಬಂಗಾಳದ ಲೆಕ್ಕಕ್ಕೆ ಸಿಕ್ಕಿದ್ದೇ ಆಶ್ಚರ್ಯ. ಯಾಕಂದರೆ ಬಿಹಾರ, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ನೇಪಾಳದ ಗಡಿಯ ರಾಜ್ಯಗಳಿದಾವಲ್ಲ, ಅಲ್ಲಿ ಪೋರಸ್ ಬಾರ್ಡರ್ಸು. ಹೋಗಿ ಬರ್ಬೋದು ಸುಮ್ಮನೆ. ಅಂದರೆ ನೀವು ದೇಶದ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದಿದ್ದು ಫೀಲೇ ಬರೋದಿಲ್ಲ. ಇಲ್ಲೊಂದು ಇಮಿಗ್ರೇಷನ್ ಅಂತ ಒಂದು ಸುಮ್ಮನೆ ಒಂದಿರುತ್ತೆ, ಚೆಕ್ ಪೋಸ್ಟ್ ಅಂತ ಒಂದಿರುತ್ತೆ. ಒಂದು ಸಲ ನಾನು ಹಂಗೆ ದಾಟಿದ್ದೆ. ಅಲ್ಲಿ ಈ ಪಶ್ಚಿಮ ಬಂಗಾಳದಲ್ಲಿ ನಕ್ಸಲ್ಬರಿ ಅಂತ ಒಂದು ಊರಿದೆ. ನಕ್ಸಲ್ ಮೂಮೆಂಟ್ ಶುರುವಾಗಿದ್ದು ಅಲ್ಲಿಂದ, ನಕ್ಸಲ್ಬರಿ. ಆ ಊರು ನೋಡೋದಕ್ಕೆ ಹೋದಾಗ ನೇಪಾಳದ ಬಾರ್ಡ್ರಿಗೆ ತಾಕ್ಕಂಡೇ ಇದೆ ಅದು. ಅಲ್ಲಿಂದ ಮುಂದೆ ಪಾನಿಟಂಕಿ ಅಂತ ಒಂದು ಊರು ಬರುತ್ತೆ. ಪಾನಿಟಂಕಿಯಿಂದ 10 ರೂಪಾಯಿ ಸೈಕಲ್ ರಿಕ್ಷಾ ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ ಅವರು ಬಾರ್ಡ್ರಿಗೆ. ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಸುಮ್ಮನೆ ಬ್ರಿಡ್ಜ್ ಹಾಕ್ಕೊಂಡು ಹೋದರೆ ಆ ಕಡೆ ನೇಪಾಳ. ಯಾರು ನಿಮ್ಮ ಪಾಸ್ಪೋರ್ಟ್ ಇದೆಯಾ, ಪರ್ಮಿಟ್ ಇದೆಯಾ, ಏನೂ ಕೇಳೋದಿಲ್ಲ. ಅಲ್ಲಿ ಸುಮ್ಮನೆ ಹೋಗ್ಬಿಡ್ಬೋದು. ಅಲ್ಲಿ ಹೋಗಿ ಆ ಕಡೆ ಬಸ್ ಇತ್ತು. ಅದು ಯಾವುದೋ ಧುಲಾಪಾಡಿ ಅಂತ ಒಂದು ಊರು, ಯಾವ ಊರುಗಳಿದ್ವು ಅಲ್ಲಿ. ಸುಮ್ಮನೆ ಒಂದು 50-60 ಕಿಲೋಮೀಟ್ರ್ ಹೋದ್ ನಾನು. ಯಾರೂ ಏನೂ ಕೇಳ್ತಿರ್ಲಿಲ್ಲ. ಅಲ್ಲಿ ಇಂಡಿಯನ್ ಕರೆನ್ಸಿ ನಡೀತಾ ಇತ್ತು. ಹಂಗಿದಾವೆ ಬಾರ್ಡರ್ಗಳು. ವ್ಯಾಪಾರ ಕಂಟಿನ್ಯೂಸ್ ಆಗಿ ನಡೀತಿರುತ್ತೆ. ಈ ಕಡೆಯಿಂದ ಆ ಕಡೆ ವಸ್ತುಗಳು ಹೋಗ್ತವೆ, ಆ ಕಡೆಯಿಂದ ಈ ಕಡೆ ಬರ್ತವೆ. ಅಧುಲಾಪಾಡಿ ಅನ್ನೋ ಊರು ಶಾಪಿಂಗ್ ಅದು. ಅಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸು, ಬಟ್ಟೆ, ಬರೆ ಎಲ್ಲ ಚೀಪಲ್ಲಿ ಸಿಗ್ತವೆ. ಇಂಡಿಯನ್ ಕರೆನ್ಸಿ ನಡೆಯುತ್ತೆ. ಹಂಗೆ ಹೋದವ್ರ ಲೆಕ್ಕ ಹೆಂಗೆ ಇಡ್ತೀರಿ ನೀವು? ಸುಮ್ಮನೆ ದಾಟ್ಕೊಂಡು ಹೋಗಿದ್ರಪ್ಪ, 100 ಜನ ಹೋಗಿರ್ಬೋದು. ಲೆಕ್ಕ ಸಿಗೋದು ಕಷ್ಟ ಇದೆ. 288 ಸದ್ಯಕ್ಕೆ ಸಿಕ್ಕಿರುವ ಪಕ್ಕಾ ಲಿಸ್ಟ್ ಇದೆ ಅಷ್ಟೇ. ಟಿಬೇಟ್ನಲ್ಲೂ ಕೂಡ, ಟಿಬೇಟು, ನೇಪಾಳ ಎಲ್ಲ ಸೇರಿದ್ರೆ 1000 ಜನರ ಕಣ್ಮರೆಯಾಗಿದೆ. ಇದಕ್ಕೆ ಕಾರಣ ಏನು? ನೆನ್ನೆ ತನಕ ಏನಂತಿದ್ರು? ಭೂಮಿಯ ಮೇಲ್ಪದರದಲ್ಲಿ, ಮೇಲ್ಪದರ ಅಂದರೂ 10 ಕಿಲೋಮೀಟರ್ ಒಳಗಂತೆ. ಭೂಮಿಯಿಂದ, ಭೂಮಿಯ ಮೇಲ್ಮೈಯಿಂದ 10 ಕಿಲೋಮೀಟರ್ ಒಳಗೆ ಅಂತ. ಅದನ್ನೇ ಮೇಲ್ಪದರ ಅಂತೀವಿ ನಾವು. ಅಲ್ಲಿ ಸಂಭವಿಸಿದ ಭೂಕಂಪದಿಂದಾಗಿ ಹಿಮಾಲಯದ ಬೆಟ್ಟಗಳು ನಡುಗಿ ಅಲ್ಲಿದ್ದ ಹಿಮ ಮತ್ತು ಕಲ್ಲು, ಮಣ್ಣು ಕೆಳಗಡೆ, ಈ ಬೆಟ್ಟದ ಕೆಳಗೆ ಸರೋವರಗಳ ಸೃಷ್ಟಿಯಾಗಿರ್ತಾವಲ್ಲ, ಆ ಸರೋವರದೊಳಗೆ ಏಕಾಏಕಿ ಬಂದು ಬಿದ್ದಿದ್ದರಿಂದಾಗಿ ಸರೋವರದ ನೀರು ಚಿಮ್ಮಿ ಹರಿದು ನದಿಗೆ ಬಿದ್ದು ಆ ನದಿಯಲ್ಲಿ ಪ್ರವಾಹ ಬಂದುಬಿಡ್ತು ಅಂತ ನೆನ್ನೆ ತನಕ ಇದೆ. ಬಟ್ ಅಮೆರಿಕದವರು ಇನ್ನೊಂದೇನೋ ಹೇಳ್ತಾ ಇದ್ದಾರೆ. ಭೂಕಂಪ ಆಗಿದ್ದರಿಂದಾಗಿ ಕುಸಿದಿದ್ದಲ್ಲ, ಅದು ಕುಸಿದಿದ್ದರಿಂದಾಗಿಯೇ ಭೂಕಂಪ ಆಗಿದೆ ಅಂತ. ಫಸ್ಟು ಹಿಮ, ಮಣ್ಣು, ಕಲ್ಲು, ಬಂಡೆಗಳೆಲ್ಲ ಕುಸಿದು ಕೆಳಗೆ ಬಿದ್ದ ರಭಸಕ್ಕೆ ಭೂಕಂಪ ಆಗಿದೆ. 4.4 ರಿಕ್ಟರ್ ಮಾಪಕದಲ್ಲಿ. ಅಮೆರಿಕದ ಸಂಶೋಧನೆ ಇದು. ನೇಪಾಳ ಚೀನಾ ಗಡಿಯಲ್ಲಿ ಭೂಕಂಪನದಿಂದ ಹಿಮನದಿ ಕುಸಿತ ಅಂತ ವರದಿ ಬಂದಿತ್ತು. ಕಾಠ್ಮಂಡುವಿನಿಂದ 60 ಕಿಲೋಮೀಟರ್ ದೂರದಲ್ಲಿ 4.4 ತೀವ್ರತೆಯ ಭೂಕಂಪ ಆಗಿತ್ತು. ಆದರೆ ಅಮೆರಿಕ ಹೇಳ್ತಾ ಇರೋದು ಭೂಕಂಪ ಆಗಿದ್ದೇ ಹಿಮನದಿಯ ದಿಢೀರ್ ಕುಸಿತದಿಂದ. ಸ್ಯಾಟಲೈಟ್ ಸರ್ವೆಯ ಮೂಲಕ ಅಮೆರಿಕದವರು ಕಂಡುಕೊಂಡಿದ್ದಂತಿದು. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷಾ ಇಲಾಖೆ ಈ ಮಾತನ್ನು ಹೇಳ್ತಾ ಇದೆ. ತಾಪಮಾನ ಏರಿಕೆ,
ಹಿಮಾಲಯದ ಬೆಟ್ಟಗಳ ಮಧ್ಯದಲ್ಲಿ ಬೆಟ್ಟಗಳ ಮೇಲೆ ನಡೆಯುವ ವಿಪರೀತ ಅಭಿವೃದ್ಧಿ ಚಟುವಟಿಕೆಗಳು, ಇದೆಲ್ಲದರಿಂದ ಬೆಟ್ಟ ಸಡ್ಲಾಗಿ ಸೈಲಾಗಿ ಕುಸಿತು. ಕುಸಿದ ರಭಸಕ್ಕೆ ಭೂಮಿ ಅಲ್ಲಾಡಿದೆ ಅಂತ ಅನೇಕರು ಮಾತಾಡಿದ್ದಾರೆ. ನೇಪಾಳಿ ಪ್ರಜೆಗಳು, ನೇಪಾಳದ ವಿದೇಶಾಂಗ ಸಚಿವರು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಗ್ರಾಫಿಕ್ನಲ್ಲಿ, ಫುಲ್ ಫ್ರೇಮ್ ತೋರಿಸಿದ್ದು. ಟಿಬೇಟ್ ಚೀನಾ ಗಡಿ ರೇಖೆಯಲ್ಲಿ ಇದೊಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಷ್ಟೇ. ಮೇಲುಗಡೆ ಚೀನಾದ ಬಂದರು ಪ್ರದೇಶ ಅಂತೆ. ಅಲ್ಲಿ ಬೆಟ್ಟ ಕುಸಿದಿದ್ದರಿಂದ ಸಾಮಾನ್ಯವಾಗಿ ಈ ಗ್ಲೇಷಿಯರ್ ಅಂತ ಏನು ಕರಿತೀವಲ್ಲ, ಇವತ್ತು ಬೆಳಗ್ಗೆ ಡಿಸ್ಕಷನಲ್ಲಿ ಯಾರೋ ಒಬ್ಬರು ಎಕ್ಸ್ಪರ್ಟ್ ಹೇಳಿದಾಗ ಗೊತ್ತಾಗಿದ್ದು ನನಗೆ, 9,000 ಇದ್ದಾವಂತೆ ಸಣ್ಣ ಪುಟ್ಟ ಎಲ್ಲ ಸೇರಿಸಿದ್ರೆ. ಬೇಸಿಗೆಯಲ್ಲಿ ಹಿಮ ಕರಗಿ ಬೆಟ್ಟದ ಕೆಳಗೆ ಒಂದು ದೊಡ್ಡ ಸರೋವರದ ರೀತಿಯಲ್ಲಿ ನಿರ್ಮಾಣ ಆಗಿರುತ್ತೆ. ಎಷ್ಟು ದೊಡ್ಡ ಬೆಟ್ಟ, ಅದರ ಮೇಲೆ ಎಷ್ಟು ದೊಡ್ಡ ಹಿಮ ಅನ್ನುವುದರ ಮೇಲೆ ಸರೋವರದ ಗಾತ್ರ ನಿರ್ಧಾರ ಆಗಿರುತ್ತೆ. ಕೆಲವು ಸಣ್ಣವಿರ್ಬೋದು, ಕೆಲವು ದೊಡ್ಡದಿರ್ಬೋದು. ಆ ಸರೋವರದೊಳಗೆ ಏಕಾಏಕಿ ಬೆಟ್ಟ ಕುಸಿದು ಬಿದ್ದರೆ, ಅದು ಹಿಮ ಆಗಿರ್ಬೋದು, ಮಣ್ಣಾಗಿರ್ಬೋದು, ಕಲ್ಲಾಗಿರಬಹುದು, ಸಹಜವಾಗಿ ಸರೋವರದ ನೀರು ಹೊರಗಡೆ ಸಿಡಿಯುತ್ತೆ. ಹಂಗೆ ಸಿಡಿದದ್ದು. ಸರೋವರ ಅಂದರೆ ನದಿಯ ಉಗಮ ಸ್ಥಾನ ಅಂತ ಅಷ್ಟೇ. ಅದು ಆ ರಭಸ ಹೇಳೋದಕ್ಕೆ ಸುಲಭ ಅನ್ಸುತ್ತೆ ನಮಗೆ. ಆ ರಭಸಕ್ಕೆ ಸೇತುವೆಗಳು, ಡ್ಯಾಮ್ಗಳು, ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಪ್ರಾಜೆಕ್ಟ್ಗಳು ಕಿತ್ಕೊಂಡು ಹೋಗ್ಬಿಟ್ವಿ ಎಲ್ಲ. ಪ್ರಕೃತಿಯ ಮುಂದೆ ನಾವು ತುಂಬ ಸಣ್ಣವರು ಅನ್ನೋದನ್ನು ಮತ್ತೆ ನೆನಪಿಸಿದ ಘಟನೆ ಇದಷ್ಟೇ. ಎರಡು 1000 ಅಡಿ ಅಗಲದ ನೀರ್ಗಲ್ಲು ಕುಸಿತಂತೆ. 2,000 ಅಡಿ. $17,000 ಅಡಿ ಎತ್ತರದಿಂದ ಕುಸಿದು ಬಿತ್ತದು. ಅನೇಕರು ಮಾತಾಡಿದ್ದಾರೆ. ನೇಪಾಳದ ಪ್ರಜೆಗಳು, ನೇಪಾಳದ ವಿದೇಶಾಂಗ ಸಚಿವರು. ರಣಧೀರ್ ಜೈಸ್ವಾಲ್ ನಮ್ಮ ವಿದೇಶಾಂಗ ಸಚಿವಾಲಯದ ವಕ್ತಾರರು ಭಾರತೀಯರ ಕಥೆ ಏನೇನು ಅಂತ ಹೇಳಿದ್ದಾರೆ. As per information currently available, there are 288 Indian nationals who remain uncontactable. These include 73 Indian nationals who are working on Trishuli 1 power project. Our embassy in Kathmandu is in touch with the project head to get more details about these people. As you well understand, that communication lines in that area, they are totally disrupted, and therefore it has been difficult to get in touch with people on ground. So the first group of 73 people who are working on Trishuli 1 power project, then 2 separate groups of 37 and 49 nationals from Tamil Nadu, Indian nationals from Tamil Nadu, who traveled for Kailash Mansarovar Yatra through Samrat and Fly Everest Travels. These are 2 separate travel agents. There are a group of 32 nationals from Indian nationals from West Bengal who traveled with the help of Samrat Travels in Timure, which is in Rasuwa district where this particular disaster has happened. Then a group of 61 Indian nationals from different states who traveled through Richa tours. And then a group of 33 Indian nationals from Kerala. So these are 5 major groups who comprise by and large the 288 people that we are talking about. ಗ್ರೂಪ್ ಟ್ರಾವೆಲ್ಗೆ ಅಂತ ಹೋಗಿರ್ತಾರಲ್ಲ, ತುಂಬ ಜನ ಹೋಗ್ತಾರೆ. ಇಟ್ ಈಸ್ ಅಂದರೆ ತುಂಬ ಕಾಸ್ಟ್ಲಿ ಅಲ್ಲದೇ ಇರುವ ದೇಶ, ನಮ್ಮಂತೆ ಇರುವ ದೇಶ. ಪಶುಪತಿನಾಥ ದೇವಸ್ಥಾನ ಸೇರಿದಂತೆ ಅನೇಕ ದೇವಸ್ಥಾನಗಳು, ಬೆಟ್ಟಗುಡ್ಡಗಳು. ಇತ್ತೀಚೆಗೆ ಬೇರೆ ಬೇರೆ ಥರದ ಟೂರಿಸಮ್ಗಳು ಜಾಸ್ತಿ ಆಗಿದ್ವು ನೇಪಾಳಕ್ಕೆ, ಕಝಿನೋ ಎಲ್ಲ. ಹೀಗಾಗಿ ಭಾಳ ಜನ ಹೋಗ್ತಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.